ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇದಾಗಿದೆ ವೆನಸ್ಡೇನಾ ಸಾರಿ ಟ್ಯೂಸ್ಡೇ ನೈಟ್ ಜರ್ನಿ ಲಾಗ್. ಆ ಜರ್ನಿ ಸ್ಟಾರ್ಟೆಡ್ ಟು ಮಂತ್ರಾಲಯ. ನಾವು ರಾಜಾಜಿನಗರ್ ಬಸ್ ಸ್ಟಾಪಲ್ಲಿ ಬಸ್ಗೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ವಿ ಹ್ಯಾಡ್ ಬುಕ್ಡ್ ಫಾರ್ ಅ ಬಸ್ ಆಯಿತಾ. ವಿ ಡಿಂಟ್ ವಾಂಟೆಡ್ ಟು ಟ್ರಾವೆಲ್ ಬೈ ಕಾರ್ ಬಿಕಾಸ್ ಏನೋ ಡ್ರೈವಿಂಗ್ ಮಾಡುವಾಗ ನನ್ನ ಹಸ್ಬೆಂಡ್ ಇಲ್ಲಿಗೆ ಟಯರ್ಡ್ ಅಂದ್ಕೊಂಡು ವಿ ಡಿಂಟ್ ಆಪ್ಟ್ ಫಾರ್ ಕಾರ್. ಬಸ್ಸಲ್ಲೇ ಹೋಗೋಣ ಸ್ಲೀಪರಲ್ಲಿ, ಏನೋ ಆಲ್ ಆಫ್ ಅಸ್ ಕ್ಯಾನ್ ಎಂಜಾಯ್ ಈಕ್ವಲಿ ಅಂತ ಅಂದ್ಕೊಂಡು ನಾವು ಬಸ್ನೇ ಈ ಸರಿ ಬುಕ್ ಮಾಡಿದ್ವಿ. ಸೊ ಒಂದೇ ವಾರದಲ್ಲಿ ಹೋಗೋಣ ಅಂದ್ಕೊಂಡು ಲಾಸ್ಟ್ ಮಿನಿಟಲ್ಲಿ ದ ಪ್ಲ್ಯಾನ್ ಗಾಟ್ ಕ್ಯಾನ್ಸಲ್ಡ್. ಸೊ ವಿಲ್ ಬಿ ಟ್ರಾವೆಲಿಂಗ್ ಬೈ ಬಸ್. ಸೊ ನೋಡೋಣ ಹೇಗಿರುತ್ತೆ ಏನು. ನಮ್ಮದು ಮಂತ್ರಾಲಯ ಲಾಗ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಇನ್ ಕೇಸ್ ಈ ಲಾಗ್ ಇಷ್ಟ ಆಗಿಲ್ಲ, ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ನೈಟ್ ನಾವು ಬಸ್ ಹತ್ತಿದ್ವಲ್ಲ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ 5:45ಗೆ ವಿ ರೀಚ್ ಮಂತ್ರಾಲಯ. ಆ್ಯಂಡ್ ಬಸ್ ಸ್ಟಾಪಿಂದ ರೂಮ್ಗೆ, ನಾವು ಮಾಡಿರೋ ರೂಮ್ಗೆ, ಇಟ್ ವಾಸ್ ನಾಟ್ ಇವನ್ ಸಮ್ ಅರೌಂಡ್ 300 ಮೀಟರ್ಸ್ ಇರಲಿಲ್ಲ. ನಾಟ್ ಇವನ್ 300 ಅಲ್ಲ, 200 ಮೀಟರ್ಸ್ ಇರಲಿಲ್ಲ. ಇಟ್ ವಾಸ್ ಅ ವಾಕಬಲ್ ಡಿಸ್ಟೆನ್ಸ್. ಸೊ ನಾವು ಹೋದ್ವಿ. ಇದು ಮಾರ್ನಿಂಗ್ ಸ್ವಲ್ಪ ಹೊತ್ತು ಮಲಗಿ ಎದ್ದು ಶೂಟ್ ಮಾಡಿರೋ ಅಂಥ ಕ್ಲಿಪ್ಪಿಂಗು. ಸೊ ನೋಡ್ಕೊಂಡು ಬನ್ನಿ. ಟುಡೇ ಆ್ಯಂಡ್ ಟುಮಾರೋ ವಿ ಗೋನಾ ಸ್ಟೇ ಇಯರ್. ಟುಡೇ ವೆನಸ್ಡೇ ಫುಲ್ ಡೇ, ಆಮೇಲೆ ನಾಳೆ ಥರ್ಸ್ಡೇ ಫಾರ್ ಹಾಫ್ ಎ ಡೇ ವಿಲ್ ಬಿ ಇಯರ್. ಯಾಕಂದರೆ ಥರ್ಸ್ಡೇ ದೇವ್ರ ದರ್ಶನ ಮಾಡಬೇಕು ಅಂತ. ದಿಸ್ ಇಸ್ ನೈಸ್ ಆ್ಯಂಡ್ ಪುರಪ್ ಸೇ ಐ ನೋ ಡೋಂಟ್ ಗೋ ನೋ ನೋ. ಸೊ ಆ್ಯಕ್ಚುಲಿ ನನ್ನ ಮಗನಿಗೆ ಇವಾಗ ಮುಡಿ ಕೊಡಬೇಕು, ಅದಕ್ಕೆ ಅವ್ನಿಗೇನು ಏನೋ ಸ್ನಾನ ಮಾಡಿಸಿಲ್ಲ. ನಾವೆಲ್ಲ ರೆಡಿ ಆಗಿದ್ದೀವಿ. ಅವ್ನಿಗೀಗ ಮುಡಿ ಕೊಟ್ಬಿಟ್ಟು ದೇವ್ರ ಸ್ನಾನ ಎಲ್ಲ ಮಾಡಿಸಿ ದೇವ್ರ ದರ್ಶನ ಮಾಡಬೇಕು. ಸೊ ಏನೇನು ಮಾಡ್ತೀವಿ ಮಂತ್ರಾಲಯಲ್ಲಿ, ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ದಿಸ್ ಇಸ್ ಹೌ ದ ರೂಮ್ ಲುಕ್ಸ್. ಫ್ರೆಂಡ್ಸ್ ಬಂದರೆ ಇಲ್ಲಿ ಒಂದು ಕಾಟ್ ಇಟ್ಟಿದ್ದಾರೆ, ವೆರಿ ಸಿಂಪಲ್ ರೂಮ್ ಆಯಿತಾ. ಯಾಕಂದರೆ ದೇವಸ್ಥಾನ ಹತ್ರನೇ ಬೇಕು ಅಂದ್ಬಿಟ್ಟು ಮಾಡಿದ್ವಿ. ಈಗ ಎದ್ದಿರೋದ್ರಿಂದ ಎಲ್ಲನೂ ಮೆಸ್ಸಿ ಆಗಿಬಿಡಿದೆ, ಆಮೇಲೆ ಬಂದು ಕ್ಲೀನ್ ಮಾಡ್ತಾರೆ. ಸೊ ದಿಸ್ ಇಸ್ ಅ ಬೆಡ್. ಆ್ಯಂಡ್ ಅಲ್ಲಿ ಸ್ನಾನ ಮಾಡಿರೋ ಬಟ್ಟೆ ಎಲ್ಲ ಹಾಕಿದ್ದೀವಿ, ಇನ್ನೂ ಶಫಲ್ ಮಾಡಿಲ್ಲ. ವಿ ಹ್ಯಾವ್ ಟು ರಶ್ ಟು ಟೆಂಪಲ್, ಬ್ರೇಕ್ಫಾಸ್ಟ್ ಮಾಡಬೇಕು ಅಷ್ಟೇ. ಅದು ಬಾತ್ರೂಮ್. ಅಲ್ಲಿ ಒಂದು ಮೆರಲ್ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂಗೆ ಬಂದರೆ ದೇರ್ ಇಸ್ ಎ ಟಿವಿ ಯೂನಿಟ್ ಅಷ್ಟೇ. ಇಲ್ಲಿ ಸುಮ್ಮನೆ ನನ್ನ ಲಗೇಜಸ್ ಇಡೋಕ್ಕೆ ಅಂತ ಕೊಟ್ಟಿದ್ದಾರೆ. ದ ರೂಮ್ ಇಸ್ ವೆರಿ ಸಿಂಪಲ್. ಆ್ಯಂಡ್ ಇಲ್ಲಿಂದ ಹೊರಗಡೆ, ವಿಂಡೋಯಿಂದ ಹೊರಗಡೆ ವ್ಯೂ ನೋಡಿದ್ರೆ ಹೊರಗಡೆ ಮೇನ್ ರೋಡ್ ಕಾಣಿಸುತ್ತೆ. ಇಟ್ ಈಸ್ ವೆರಿ ಸಿಂಪಲ್, ಸಾಕು ನಮಗೆ. ಯಾಕಂದರೆ ಸ್ಪೆಂಡ್ ಟು ಮಚ್ ಟೈಮ್ ಇನ್ ದ ರೂಮ್. ಎಕ್ಸ್ಕವೇಟರ್, ಇಲ್ಲಿ ಎಕ್ಸ್ಕವೇಟರ್ ಬೇರೆ ಇದೆ ನನ್ನ ಮಗನಿಗೆ ಕಾಣಿಸು ಅಲ್ಲಿ. ಬಿಕಾಸ್ ಮಿರರ್ ಕ್ಲೀನ್ ಇಲ್ಲದೆ ಇರೋದ್ರಿಂದ ಗ್ಲಾಸು ವಿ ಕೆ ನಾಟ್ ಸಿ ಇಟ್ ಕ್ಲಿಯರ್ಲಿ. ಹಿಂಗಿದೆ ರೂಮ್. ಇನಫ್. ನನ್ನ ಮಗಳು ಬಂದಿದ್ದಾಳೆ. ಸೊ ಹರ್ ರೂಮ್ ಇಸ್ ಇನ್ ದ ಅದರ್ ಕಾರ್ನರ್. ಈ ಕಡೆ ಬಾಕಣ್ಣ, ನೋ ಡೋಂಟ್ ಗೋ. ಸೊ ದೀಸ್ 2 ರೂಮ್ಸ್ ವಿ ಆಕ್ಯುಪೈಡ್. ಅವ್ರದ್ದು ರೂಮ್ ಡಿಸೈನ್ ಬೇರೆ ಇದೆ. ನೋಡೋಣ ನಾವು ಏನೇನು ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ಸ್ಟೇ ಟ್ಯೂನ್. ಇನ್ನೊಂದು ರೂಮ್ ಹಿಂಗಿದೆ. ಅಯ್ಯೋ ನಂಗೆ ಬೇಡ, ಸುಮ್ಮನಿರು. ಸೊ ಅಲ್ಲಿ ಶೋ ಯು. ಸಚಿನ್ ಅಲ್ಲಿ ಹೋಗ್ಬಿಡ, ಅಲ್ಲಿ ಯಾರೂ ಇಲ್ಲ. ಇದು ಎಂಟ್ರೆನ್ಸ್ ಇಂದ ರೈಟ್ ಸೈಡ್ ಇದೆಯಾ ಬಾತ್ರೂಮ್. ಅಲ್ಲಿ ಟಿವಿ ಯೂನಿಟ್ ಬರುತ್ತೆ. ಇಲ್ಲಿ ಒಂದು ಕಾಟ್ ಇಟ್ಟಿದ್ದಾರೆ ಅಷ್ಟೇ. ಹಿಂಗಿದೆ ರೂಮ್. ದಿಸ್ ಇಸ್ ದ ಸೆಕೆಂಡ್ ರೂಮ್. ಹಂಗೆ ಏನನ್ ಮಾಡ್ಕೊಳ್ಳೋ ತನಕ ಮಾಡ್ಕೊ.
ಹ್ಞೂ ಕಂದ ತಲೆ ಬಾಯಿ ಎಲ್ಲ ಇದು ಮಾಡು ಹುಷಾರು ಅಂಕಲ್ ಅವನು ಕೂತ್ಕೊಳ್ರಿ ಬರ್ತಾನೆ ಎದುರುಗಡೆ ಹುಷಾರು Pour up, see this? ಚೂರು ಗಲೀಜ್ ಇರಬಾರ್ದು ಮತ್ತೆ ಡೀಪ್ ಇರಬಾರ್ದು ಅರೆ ಯಾವ್ದು ಡ್ಯಾಮು ಅಕ್ಕ ಟಿ ಬಿ ನಾವು ಬಳ್ಳಾರಿಗೆ ಹೋಗಿದ್ವಲ್ಲ ನೀನು ಬಂದಿರ್ಲಿಲ್ಲ ಹೌದಾ ಡ್ಯಾಡಿ ಇದು ಮಾಮಿಗೆ ಯಾವ ಮಾಮಿಗೆ ಹೋಯ್ತು ರಾಯರಿಗೆ ಹೋಯ್ತು ಸೊ ಇದು ಅನ್ನದಾನದು ಕ್ಯೂ ಇದು ದೇವಸ್ಥಾನದಲ್ಲಿನೇ ಅನ್ನದಾನ ಇದೆ ಅಂದ್ಬಿಟ್ಟು ನಾವು ಮಧ್ಯಾಹ್ನ ಊಟಕ್ಕೆ ಅಲ್ಲೇ ಹೋಗ್ತಾ ಇದ್ವಿ. ಸೊ ಊಟಕ್ಕೆ ಅನ್ನ ಸಾರು ಮತ್ತು ಮಜ್ಜಿಗೆದು ಏನು ಮಜ್ಜಿಗೆ ಅನ್ನ ಕೊಟ್ಟಿರ್ತಾರೆ. ಚೆನ್ನಾಗಿತ್ತು. ದೇವ್ರ ಪ್ರಸಾದ ಅಲ್ವಾ, ಸೊ ಅಲ್ಲಿ ತಿನ್ನೋಣ ಒಂದು ಹೊತ್ತು ಅಂದ್ಕೊಂಡ್ವಿ. ಬಟ್ 2 ಹೊತ್ತು ಅಲ್ಲೇ ತಿನ್ನೋಂಗಾಯಿತು. ಇದೇ ಊಟ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಹೊರಗಡೆ ಇಲ್ಲಿ ಒಂದು ಪ್ಯಾರೆಟ್ನ ಇಟ್ಟಿದ್ರು. 20 ರೂಪಾಯಿಗೆ ಒಬ್ರಿಗೆ ಒಂದು ಸರಿ ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ಕೊಡ್ತಾರೆ. ಸೊ ಇಟ್ಕೊಂಡಿದ್ವಿ, ಚೆನ್ನಾಗಿತ್ತು. ಆ ಪ್ಯಾರೆಟು ತುಂಬ ಕ್ಯೂಟಾಗಿ ಸೈಲೆಂಟಾಗಿ ಕೂತ್ಕೊಂಡಿತ್ತು, ಅದಕ್ಕೆ ಇಟ್ಕೊಂಡಿದ್ವಿ. ಅಂದರೆ ಅದು ಏನು ಅಸ್ಟ್ರಾಲಜಿ ಕೆಲವರು ಕೇಳ್ಬೋದು, ಇಲ್ಲ ಅಂದರೆ ಕೈಯಲ್ಲಿ ಇಟ್ಕೊಳ್ಬೋದು. ನಾವು ಕೈಯಲ್ಲಿ ಇಟ್ಕೊಳ್ಳೋಣ ಸಾಕು ಅಂತ ಕೈಯಲ್ಲಿ ಇಟ್ಕೊಂಡಿದ್ವಿ. ಇಟ್ ವಾಸ್ ವೆರಿ ನೈಸ್ ಆಯಿತಾ. ಬ್ಯೂಟಿಫುಲ್ ಬರ್ಡ್, ಏನೂ ಹಾರ್ಮ್ ಮಾಡಲ್ಲ. ತುಂಬ ಅದ್ರ ಪಾಡ್ಗದು ಸೈಲೆಂಟಾಗಿ ಕೂತಿತ್ತು. ಸೊ ಆ ಪ್ರೀವಿಯಸ್ ಕ್ಲಿಪ್ಪಿಂಗ್ ಬಂದ್ಬಿಟ್ಟು ನಾನು ಅಕ್ಕನ ಮಗಳು ಅಳ್ತಾ ಇದ್ಲು. ನಾವು ಆ್ಯಕ್ಚುಲಿ ಇನ್ನೊಂದು ದೇವಸ್ಥಾನಕ್ಕೆ ಒಂದು 2-3 ದೇವಸ್ಥಾನ ಕವರ್ ಮಾಡಬೇಕಿತ್ತು, ಅಲ್ಲೇ ನಿಯರ್ ಬೈ ರಾಘವೇಂದ್ರ ಸ್ವಾಮಿ ಅವ್ರದ್ದು ಜನ್ಮಸ್ಥಳ ಅದೆಲ್ಲ ನೋಡಬೇಕಿತ್ತು. ಬಟ್ ಶಿ ವಾಸ್ ವೆರಿ ಟಯರ್ಡ್. ಕಂಟಿನ್ಯೂಸ್ ಜರ್ನಿ ಮಾಡ್ಕೊಂಡು ಬಂದಿರೋದ್ರಿಂದ ಮಲ್ಗೋಕ್ಕೂ ಟೈಮ್ ಸಿಕ್ಕಿರಲಿಲ್ವಲ್ಲ. ಶಿ ವಾಸ್ ವೆರಿ ಟಯರ್ಡ್. ಶಿ ವಾಂಟೆಡ್ ಟು ಕಮ್ ರೂಮಲ್ಲಿ ರೆಸ್ಟ್ ಮಾಡ್ತೀನಿ ಅಂತ ಅಳ್ತಿದ್ದಿದ್ದು. ಅವಳು ಪರ್ಪಸ್ಫುಲಿ ನಾನು ಅದನ್ನು ಶೇರ್ ಮಾಡಿದೆ. ಮತ್ತು ಇದು ಅಭಯ ಆಂಜನೇಯ ದೇವಸ್ಥಾನ ಅಂತ ಇದನ್ನೆಲ್ಲ ಕವರ್ ಮಾಡಬೇಕು ಅಂತಲೇ ನಾವು ಹೊರಟಿದ್ದು. ಸೊ ಇದು ವೆರಿ ಟಾಲ್, ದ ಆಂಜನೇಯ ಸ್ಟ್ಯಾಚ್ಯೂ ಇಸ್ ವೆರಿ ಟಾಲ್. ಚೆನ್ನಾಗಿತ್ತು. ಸೊ ಮಂತ್ರಾಲಯಕ್ಕೆ ಬಂದರೆ ಯು ಕ್ಯಾನ್ ವಿಸಿಟ್ ದಿಸ್ ಟೆಂಪಲ್. ಇಟ್ ಈಸ್ ಆನ್ ದ ವೇ ಟು
ಯಾವುದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಆನ್ ದ ವೇಯಲ್ಲೇ ಅಭಯ ಆಂಜನೇಯ ದೇವಸ್ಥಾನನೂ ಸಿಗುತ್ತೆ. ಯು ಕ್ಯಾನ್ ಸಿ ಇಟ್ ಈಸ್ ವೆರಿ ಟಾಲ್ ಆ್ಯಂಡ್ ವಿ ಆಪ್ಟೆಡ್ ಫಾರ್ ಆಟೋ ಟು ಟ್ರಾವೆಲ್ ಇನ್ ಲೋಕಲ್. ಅದು ಲೋಕಲ್ ಟ್ರಾವೆಲ್ ಇದ್ದಿದ್ದರಿಂದ ನಮಗೆ ಆಟೋ ಸಾಕಾಯಿತು. 1000 rupees ದೇ ಚಾರ್ಜ್ಡ್ ಫಾರ್ ಯುನೋ ಅಲ್ಲಿ ಇಲ್ಲಿ ಓಡಾಡೋಕ್ಕೆ. ಅಲ್ಲೇ ಲೋಕಲಲ್ಲಿ ಈ ಥರ ಆಟೋಗಳು ಸಿಗುತ್ತೆ. ಪರ್ಸ್ನಲ್ ಯೂಸ್ಗೆ ತೊಗೊಂಡ್ರೆ ಅವರು ಚಾರ್ಜ್ ಮಾಡ್ತಾರೆ. ನಮ್ಮ ಒಂದು 3 o'clock ವಿ ಸ್ಟಾರ್ಟೆಡ್ ಆ್ಯಂಡ್ ಟಿಲ್ 7 o'clock ದ ಆಟೋ ವಾಸ್ ವಿತ್ ಅಸ್. ಸೊ ಇದೇನೋ ಯಡಿಯೂರಪ್ಪ ಅವ್ರ ಪೀರಿಯಡಲ್ಲಿ ಕಟ್ಸಿರೋ ಅಂಥ ಬ್ರಿಡ್ಜ್ ಅಂತೆ. ಇದು ಹಳೇ ಬ್ರಿಡ್ಜು ಡ್ಯೂ ಟು ಸೊ ರೀಸನ್ ಅದು ಹಳೇದಾಗಿದ್ದರಿಂದ ಏನೋ ಹಾಳಾಗಿತ್ತು ಅಂದ್ಬಿಟ್ಟು ಯಡಿಯೂರಪ್ಪ ಅವರು ಆವಾಗ ಕನ್ಸ್ಟ್ರಕ್ಟ್ ಮಾಡಿರುವಂಥ ಬ್ರಿಡ್ಜ್ ಇತ್ತು. ತುಂಬ ಚೆನ್ನಾಗಿತ್ತು ವ್ಯೂ. ಈ ಕಡೆ ತುಂಗಭದ್ರಾ ರಿವರ್ದು ವಾಟರ್ ಫ್ಲೋ ನೋಡ್ಬೋದು ಈದರ್ ಸೈಡ್. ಅದು ವಿ ಟ್ರಾವೆಲ್ಡ್ ಆಲ್ಮೋಸ್ಟ್ ಲೈಕ್ 3-4 ಪ್ಲೇಸಸ್ಸು. ಒನ್ ವಾಸ್ ಅಭಯ ಆಂಜನೇಯ ಟೆಂಪಲ್. ಇದು ಬಂದು ಇದನ್ನು ಏನೋ ಗುರು ರಾಘವೇಂದ್ರ ಸ್ವಾಮಿ ಅವ್ರದ್ದು ಏನೋ ಅಂತಾರಲ್ಲ ಮನೆ ಇದೆ ಇಲ್ಲಿ ಅವ್ರದ್ದು. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅವರು ಎಲ್ಲಿ ರೆಸ್ಟ್ ಮಾಡ್ತಿದ್ರು, ಅವರೆಲ್ಲಿ ದೇವ್ರ ಪೂಜೆ ಮಾಡ್ತಿದ್ರು ಅವ್ರ ಮನೆಯಲ್ಲಿ, ಅದನ್ನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲೊಂದು ದೇವಸ್ಥಾನ ಸಹ ಇತ್ತು. ದ್ಯಾಟ್ ವಾಸ್ ಆಲ್ಸೋ ಮಂಚಾಲಮ್ಮ ಅವ್ರ ದೇವಸ್ಥಾನ ಅನಿಸುತ್ತೆ. ಇದು ಇದೆಲ್ಲನೂ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲೇ ಇತ್ತು. ಮಂತ್ರಾಲಯದಿಂದ ಆಲ್ಮೋಸ್ಟ್ ಲೈಕ್ ಹಾಫ್ ಆನ್ ಅವರ್ ಟ್ರಾವೆಲ್ ಮಾಡಿದ್ರೆ ಯು ಕ್ಯಾನ್ ರೀಚ್ ಟು ದಿಸ್ ಪ್ಲೇಸಸ್ ಆ್ಯಂಡ್ ಆಲ್. ಇಲ್ಲಿ ಶಿವಲಿಂಗನೂ ಇತ್ತು, ನಾಗರಿಕಲ್ಗಳು ಇತ್ತು. ಸೊ ದಿಸ್ ಈಸ್ ಅ ಟೆಂಪಲ್ ಐ ವಾಸ್ ಟಾಕಿಂಗ್ ಅಬೌಟ್. ಹೆಣ್ಣಿನ ದೇವರಿದ್ದಾರೆ ಒಳಗಡೆ. ವಿಡಿಯೋ ವಾಸ್ ನಾಟ್ ಅಲೌಡ್, ಅದಕ್ಕೆ ಹೊರಗಡೆ ಅಷ್ಟೇ ನಾನು ಶೂಟ್ ಮಾಡಿಕೊಂಡೆ. ಆ್ಯಂಡ್ ಟೆಂಪಲ್ ವಾಸ್ ಟು ಗುಡ್. ತುಂಬ ಪ್ಲೆಸೆಂಟಾಗಿ, ತುಂಬ ದೊಡ್ಡದಾಗಿ, ತುಂಬ ಚೆನ್ನಾಗಿದೆ. ಯಾರಾದರೂ ಮಂತ್ರಾಲಯ ವಿಸಿಟ್ ಮಾಡಿದರೆ ಡು ನಾಟ್ ಫರ್ಗೆಟ್ ಟು ಕಮ್ ಆ್ಯಂಡ್ ವಿಸಿಟ್ ದಿಸ್ ಪ್ಲೇಸ್. ಮತ್ತು ಮಧ್ಯಾಹ್ನ ಇದ್ದಿದ್ದರಿಂದ ತುಂಬ ಸೆಕೆ ಇತ್ತು, ತುಂಬ ಬಿಸಿಲು ಸಹ ಇತ್ತು, ಎಲ್ಲ ಕಡೆ ಕಾಲೆಲ್ಲ ಸುಡ್ತಿತ್ತು. ಆಮೇಲೆ ದಿಸ್ ವಾಸ್ ದ ಟೆಂಪಲ್, ದಿಸ್ ವಾಸ್ ಅ ಹೌಸ್ ಐ ವಾಸ್ ಟಾಕಿಂಗ್ ಅಬೌಟ್. ಇದು ರಾಘವೇಂದ್ರ ಸ್ವಾಮಿಯವರ ಮನೆ ಅಂತಾರೆ. ಅಂದರೆ ಇದು ಅಪ್ಪಣ್ಣಾಚಾರ್ಯ ಅವ್ರ ಮನೆ. ಇಲ್ಲಿ 13 ಇಯರ್ಸ್ವರೆಗೂ ರಾಘವೇಂದ್ರ ಸ್ವಾಮಿಯವರು ಇಲ್ಲಿ ಇದ್ದರು ಅನ್ನೋದು ಕತೆ ಇದೆ. ಸೊ ಅಲ್ಲೆಲ್ಲ ಕಡೆ ಫೋಟೋಸಲ್ಲಿ ಡಿಸ್ಪ್ಲೇ ಮಾಡಿದರು ಅಬೌಟ್ ದ ಲೈಫ್ ಸ್ಟೋರಿ ಆಫ್ ರಾಘವೇಂದ್ರ ಸ್ವಾಮಿ. ತುಂಬ ಚೆನ್ನಾಗಿ ನರೇಟ್ ಮಾಡಿದ್ದಾರೆ. ದಿಸ್ ವಾಸ್ ದ ರೆಸ್ಟಿಂಗ್ ಪ್ಲೇಸ್ ಅಂತೆ. ಇಲ್ಲಿ ವಿಶ್ರಾಂತಿ ಮಾಡ್ತಿದ್ದ ಜಾಗ. ಸೊ ವೆನ್ ರಾಘವೇಂದ್ರ ಸ್ವಾಮಿ ವಾಸ್ ಸ್ಟೇಯಿಂಗ್ ಇನ್ ದಿಸ್ ಹೌಸ್, ಇಟ್ ಈಸ್ ಸೆಟ್ ಟು ಬಿ ಲೈಕ್ ದ್ಯಾಟ್. ಆಮೇಲೆ ಇದೊಂದು ಪುಟ್ಟ ಮನೆ. ಅಲ್ಲಿ ಒಳಗಡೆ ಇನ್ನೊಂದು ಚೂರು ಮುಂದೆ ಹೋದರೆ ಅಲ್ಲಿ ದೇವ್ರ ಗುಡಿ ಎಲ್ಲ ಸಿಗುತ್ತೆ. ಅಂದರೆ ಅವ್ರು ಪೂಜೆ ಮಾಡ್ತಿದ್ದಂಥ ದೇವ್ರ ಗುಡಿ ಅದು. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ನಾವು ನೆಕ್ಸ್ಟ್ ಹೋಗಿದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಇದು ನಾನು ಹೇಳೋದ್ನಲ್ಲ
ಅಲ್ಲಿ ಮನೆ ಹೋಗಿದ್ವಲ್ಲ ರಾಘವೇಂದ್ರ ಸ್ವಾಮಿ ಅವ್ರ ಮನೆ, ಅಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಹೋದರೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಸಿಗುತ್ತೆ. ಇಲ್ಲಿ ಎಷ್ಟೊಂದು ಟಾಯ್ಸ್ ಇತ್ತು. ಸೊ ಮೈ ಸನ್ ವಾಂಟೆಡ್ ಟು ಗ್ರ್ಯಾಬ್ ಫ್ಯೂ ಆಫ್ ದೆಮ್. ಎಲ್ಲೋದ್ರೂ ಈ ಆಸ್ಕ್ ಫಾರ್ ಇಟ್. ಸೊ ನಾವು ದೇವಸ್ಥಾನ ಮುಗಿಸ್ಕೊಂಡು ಬಂದು ತೊಗೊಳ್ಳೋಣ ಅಂದ್ಬಿಟ್ಟು ವಿ ವರ್ ಟ್ರೈಂಗ್ ಟು ಕನ್ವಿನ್ಸ್ ಹಿಮ್. ಇದೇ ದೇವಸ್ಥಾನ, ಸ್ವಲ್ಪ ಮೇಲೆ ಹಿಂಗೆ ಮೆಟ್ಲು ಹತ್ಕೊಂಡು ಹೋದರೆ ಏನು ಗುಡಿ ಸಿಗುತ್ತೆ. ಸೊ ಒಳಗಡೆ ಕ್ಯಾಮ್ರಾ ಅಲಾವ್ ಇರಲಿಲ್ಲ. ಅದನ್ನು ಮುಗಿಸ್ಕೊಂಡು ಬ್ಯಾಕ್ ಟು ಮಂತ್ರಾಲಯ ಅಂತ ಹೋಗ್ತಿದ್ವಿ. ಇಟ್ ವಾಸ್ ಅ ಸನ್ಸೆಟ್ ಟೈಮ್. ನೋಡ್ಬೋದು ಸನ್ ಈಸ್ ಲುಕಿಂಗ್ ಟೂ ಗುಡ್, ಕಂಪ್ಲೀಟ್ ಆನ್ ರೆಡ್. ಸೊ ಶೂಟ್ ಮಾಡೋಣ, ಕವರ್ ಮಾಡೋಣ ಅಂತ ಟ್ರೈ ಮಾಡಿದೆ. ಬಟ್ ಪ್ಲಾಂಟ್ಸ್, ಟ್ರೀಸ್ ಮತ್ತು ಮನೆಗಳೆಲ್ಲನೂ ವಾಸ್ ಟ್ರೈಂಗ್ ಟು ಕವರ್ ದ ಸನ್. ಫೈನಲಿ ಐ ಕುಡ್ ಕವರ್ ಓನ್ಲಿ ಸೋ ಮಚ್ ಅಂತ ಹೇಳ್ಬೋದು. ಮತ್ತು ಇದನ್ನು ಮುಗಿಸ್ಕೊಂಡು ನಾವು ಸ್ಟ್ರೇಟ್ ಅವೇ ವಿ ವೆಂಟ್ ಟು ಮಂತ್ರಾಲಯ ದೇವಸ್ಥಾನ ಅಗೇನ್. ಬಿಕಾಸ್ ಈವ್ನಿಂಗ್ ಮಾರ್ನಿಂಗ್ ತುಂಬ ಬಿಸಿಲಿದ್ದರಿಂದ ಈವ್ನಿಂಗ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ದೇವಸ್ಥಾನ ಹತ್ರ, ಚೆನ್ನಾಗಿದೆ ವ್ಯೂ ಅಂದ್ಬಿಟ್ಟು ವಿ ಅಗೇನ್ ಕೇಮ್ ಬ್ಯಾಕ್ ಅಟ್ ನೈಟ್. ಬರೋಷ್ಟರಲ್ಲಿ 7:30 ಆಗಿಬಿಟ್ಟಿತ್ತು, ಕತ್ಲಾಗೋಗಿತ್ತು. ಲೈಟ್ಸ್ ಎಲ್ಲ ಆನ್ ಮಾಡಿದರು. ಅಲ್ಲಿ ಮೇನ್ ಗರ್ಭಗುಡಿ ಹತ್ರ ನೋಡ್ಬೋದು ಪಿಂಕ್ ಲೈಟಲ್ಲಿ ಡೆಕೋರೇಟ್ ಮಾಡಿದ್ದಾರೆ. ಆ್ಯಂಡ್ ಆನ್ ಈದರ್ ಆಫ್ ದ ಸೈಡ್ಸ್ ಇಟ್ ಈಸ್ ಆನ್ ಯೆಲ್ಲೋ ಕಲರ್. ಇಟ್ಸ್ ಗೋಲ್ಡನ್ ಯೆಲ್ಲೋ ಕಲರಲ್ಲಿ ಡೆಕೋರೇಟ್ ಮಾಡಿದರು. ನಾವು ಸ್ವಲ್ಪ ತಿಲ್ಲೇ ಕೂತ್ಕೊಂಡು ಟಾಯ್ಸಲ್ಲೆಲ್ಲ ನನ್ನ ಮಗ ಆಟ ಆಡ್ತಾ ಇದ್ದ. ವಿ ಸ್ಪೆಂಟ್ ಅ ಲಾಟ್ ಆಫ್ ಟೈಮ್ ಇಯರ್ ಅನ್ಬೋದು. ಅದಾದಮೇಲೆ ಅದು ಮುಗಿಸ್ಕೊಂಡು ರಾತ್ರಿ ಊಟಕ್ಕೂ ಸಹ ಅಲ್ಲೇ ಊಟಕ್ಕೆ ಹೋದ್ವಿ. ಬಿಕಾಸ್ ಇಲ್ಲಿ ಹೋಟೆಲ್ ಊಟ ನಮಗೆ ಇಷ್ಟ ಆಗಲಿಲ್ಲ. ಇಟ್ ವಾಸ್ ನಾಟ್ ಗುಡ್. ಈವನ್ ದ ಕಾಫಿ ಆಲ್ಸೋ ವಾಸ್ ನಾಟ್ ಗುಡ್. ಈವ್ನಿಂಗ್ ನಾವು ಆ್ಯಕ್ಚುಲಿ ಕಾಫಿ ಕುಡಿದ್ವಿ ಹೋಟ್ಲಲ್ಲಿ. ಮತ್ತು ವಿ ವಾಂಟೆಡ್ ಟು ಗ್ರ್ಯಾಬ್ ಫ್ಯೂ ಸ್ನ್ಯಾಕ್ಸ್. ಬಟ್ ಗೋಬಿ ಮಂಚೂರಿ ತೊಗೊಂಡಿದ್ವಿ, ತುಂಬ ಹಾರಿಬಲ್ ಟೇಸ್ಟ್ ಇತ್ತು. ದೋ ಇಟ್ ವಾಸ್ ಉಡುಪಿ ಹೋಟೆಲ್, ಫುಡ್ ಚೆನ್ನಾಗಿರಲಿಲ್ಲ. ಸೊ ವಿ ಡಿಂಟ್ ವಾಂಟೆಡ್ ಟು ಗಿವ್ ಅನದರ್ ಟ್ರೈ ಫುಡ್ ಇನ್ನು ದೇವಸ್ಥಾನದಲ್ಲಿ ತಿನ್ನೋಣ ಅಂದ್ಬಿಟ್ಟು ನೈಟ್ ದೇವಸ್ಥಾನದಲ್ಲಿ ಬಿಸಿಬೇಳೆ ಭಾತ್ ಮತ್ತು ಮೊಸರನ್ನ ಇತ್ತಂತೆ. ನಾವು ಹೋಗಿದ್ದು ಆಲ್ಮೋಸ್ಟ್ ಲೈಕ್ ಕ್ಲೋಸಿಂಗ್ ಟೈಮಲ್ಲಿ ಹೋಗಿದ್ವಿ. 9 o'clock ವಾಸ್ ದ ಕ್ಲೋಸಿಂಗ್ ಟೈಮ್. ಬಟ್ ನಾವು ಇಲ್ಲಿ ಮುಂದೆಗಡೆ ದೇವಸ್ಥಾನ ಕಾಂಪೌಂಡಲ್ಲಿ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಲ್ಲ, ಲೇಟ್ ಆಗೋಯ್ತು ಊಟಕ್ಕೆ ಹೋಗೋಕ್ಕೆ. ಊಟ ಎಲ್ಲ ಖಾಲಿಯಾಗಿತ್ತು. ಬಟ್ ಬಿಸಿಬೇಳೆ ಭಾತ್ ಸಿಕ್ತು. ಬಿಸಿಬೇಳೆ ಭಾತನ್ನ ತಿಂದ್ಕೊಂಡು ಅದಾದಮೇಲೆ ವಿ ವೆಂಟ್ ಬ್ಯಾಕ್ ಟು ರೂಮ್ ಟು ಟೇಕ್ ಸಮ್ ರೆಸ್ಟ್. ಬಿಕಾಸ್ ನೆಕ್ಸ್ಟ್ ಡೇ ಗುರುವಾರ 7 o'clock ಇನ್ ದ ಮಾರ್ನಿಂಗ್ ವಿ ಹ್ಯಾಡ್ ಅ ಪೂಜಾ. ಅದಕ್ಕೆ ನಾವು ಟಿಕೆಟ್ ತೊಗೊಂಡಿದ್ವಿ. ವಿ ವಾಂಟೆಡ್ ಟು ಟೇಕ್ ಅ ಲಾಟ್ ಆಫ್ ರೆಸ್ಟ್ ಅಂದ್ಕೊಂಡು ಎಲ್ಲ ಮುಗಿಸ್ಕೊಂಡು ರೂಮಿಗೆ ಹೋಗೋಷ್ಟರಲ್ಲಿ ಆಗಿತ್ತು 10 o'clock. ಸೊ ನಾನು 10:30 ಕೂತ್ಕೊಂಡು ಲಾಗ್ನ ಎಡಿಟ್ ಮಾಡ್ತಿದ್ದೆ. ಸೊ ಹೀಗಿತ್ತು ನಮ್ಮದು ಮಂತ್ರಾಲಯ ಫಸ್ಟ್ ಡೇ ಲಾಗ್. ಇನ್ ಕೇಸ್ ಲಾಗ್ ಇಷ್ಟ ಆಗಿದ್ದಲ್ಲಿ ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಟೈಮ್ ಆಗಿದೆ 8 o'clock. ಸುಮ್ಮನೆ ಈಗ ಊಟ ಎಲ್ಲ ಇನ್ನೂ ಆಗಿಲ್ಲ. ದೇವಸ್ಥಾನ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀವಿ. ಮಾರ್ನಿಂಗ್ ಎಲ್ಲ ದರ್ಶನ ಎಲ್ಲ ಆಯಿತು, ನನ್ನ ಮಗು ಮುಡಿ ಕೊಟ್ಟಿದ್ದೆಲ್ಲ ಆಯಿತು. ಸೊ ಈಗ ಸ್ವಲ್ಪ ಹೊತ್ತು ಸುಮ್ಮನೆ ಕೂರೋಣ, ಚೆನ್ನಾಗಿದೆ ಪ್ಲೇಸ್ ಅಂತ. ವಿ ಆರ್ ಎಂಜಾಯಿಂಗ್ ದ ವ್ಯೂ. ಅಲ್ಲೆಲ್ಲ ಹೋಗ್ಬಿಡಕ್ಕಂತ ಚಿನ್ನು ಎತ್ಕೋಗು. ಸರಿ ಪ್ರಾಕ್ಟೀಸ್ ಮಾಡಿ, ಅಲ್ಲೇ ಹುಷಾರಾಗಿ ಮಾಡಿ. See there. It went well. I love it. Pura. ತರಲೆ ಈ ಒಂಚ ಆಡಿಸಿಸ್ತಡಿ ಪೋನೆ. ಅದ್ನಿಂದ ಲೈಟ್ ಬರಲ್ಲಲ್ಲಮ್ಮ. ಲೈಟ್ ನೋಡಿ ಈ ತರಲೆ ಪಾಪು ಇದು ಪೈನ್ ಇಡ್ತಾನೆ.
ಹೇಳ್ತೀನಿ ಅವ್ರು ಕೊಡಲ್ಲ. ಇಲ್ಲ ಸುಮ್ಮನೆ ಮಕ್ಕಳು ಬಿಡ್ತಾನೆ ಇಲ್ಲ ಅವ್ರು. ಏಯ್ ಬಾರ 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 ಹೊಸ ತರ ಇದನ್ನೇ ನೋಡೋದು.